ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಿಜೆಪಿಗೆ ಮರಳಿ ಹೋಗುವ ವಿಚಾರ. ಕುಟುಂಬ ಮುಕ್ತ ಆದ್ಮೇಲೆ ನಾನು ಬಿಜೆಪಿಗೆ ಹೋಗ್ತೀನಿ. ಯಡಿಯೂರಪ್ಪ ಕುಟುಂಬದಿಂದ ಮುಕ್ತಿ ಆದ್ಮೇಲೆ ಹೋಗುತ್ತೇನೆಂದು ಶಾಸಕ ಬಸನಗೌಡ ಯತ್ನಾಳ್ ಟಕ್ಕರ್ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿ, ನಾನು ಒಳ್ಳೆಯವನು, ದುಷ್ಟರಿಗೆ ನಾನು ದುಷ್ಟ, ನೀವು ಅದನ್ನೇ ಬರೀರಿ. ವಿಜೇಂದ್ರ, ನಿನಗೆ ದಮ್ಮಿದ್ರೆ ನನಗೆ ನೇರವಾಗಿ ಮಾತನಾಡು. ಹಂದಿಗಳ ಕಡೆ ಮಾತನಾಡಿಸಬೇಡ. ಹಂದಿಗಳು ಹೊರಗೆ ಇರಬೇಕು, ಮನೆಯೊಳಗೆ ಕರ್ಕೋಬಾರದು. ಸ್ವಾಮಿಯಾಗಿ ಎಸ್ಎ ಸರ್ಟಿಫಿಕೇಟ್ ತಗೊಂಡಿದ್ದಾನೆ, ನಾಚಿಕೆ ಆಗಲ್ವಾ? ಪರೋಕ್ಷವಾಗಿ ರೇಣುಕಾಚಾರ್ಯ ವಿರುದ್ಧ ಯತ್ನಾಳ್ ಗರಂ ಆಗಿದ್ದಾರೆ. ಯಾರು ವ್ಯಕ್ತಿಪರ? ಅವ್ರು ಎಲ್ಲರ ಪರ ಮಾಡ್ಯಾರ. ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಮಾಡಿಲ್ಲ, ವಿನಯ್ ಕುಲಕರ್ಣಿ ಪರವಾಗಿ ಮಾಡಿಲ್ಲ. ಅಲ್ಲಿಂದ ಯಾರು ಅವರು ಎಲ್ಲೋ ಬಂದಾನ, ನಾವು ಅವನ ಹೆಂಡತಿಗೆ ಟಿಕೆಟ್ ಕರ್ಕೊಂಡು ಹೋಗ್ಯಾರಿಲ್ಲ ಕಾಲು ಹಿಡಿದು. ಹಾಂ ಹಾಂ ಹೆಸರು ಅದಕ್ಕೆ ನೋಡ್ರಿ, ಚಲೋ ಮಂದಿದ ಹೆಸರು ತೊಗೋಬೇಕತ್ತ ಮಠದಾಗ ನಿಂತೀವಿ. ನೀವು ದುಷ್ಟರ ಹೆಸರು ತೊಗೋಬೇಕಾದ್ರೆ ಹೊರಗೆ ನಡ್ರಿ ಹೇಳ್ತೀನಿ, ರಾವಣ ದುರ್ಯೋಧನ ಯಾರದವ. ಈ ಕುಟುಂಬದಿಂದ ಮುಕ್ತ ಆದ್ಮ್ಯಾಗ ಹೋಗ್ತಾನೆ. ಈ ನೋಡುನಲ್ರಿ, ಯಾಕೆ ಭರವಸೆ ಹೀನರ ಆಗಬಾರ್ದು. ರಾಜಕಾರಣದಾಗ ದೇವರಾಜ ಅರಸರ ಫ್ಯಾಮ್ಲಿಯಲ್ಲಿ ಐತ್ರಿ, ಎಸ್.ಎಂ. ಕೃಷ್ಣವ್ರ ಫ್ಯಾಮ್ಲಿಯಲ್ಲಿ ಐತಿ, ಜೆ.ಎಚ್. ಪಟೇಲ್ ಫ್ಯಾಮ್ಲಿಯಲ್ಲಿ ಐತಿ. ನನಗೆ ಹೇಳ್ರಿ, ವೀರೇಂದ್ರ ಪಾಲ್ರ ಫ್ಯಾಮ್ಲಿಯಲ್ಲಿ ಐತಿ, ನಿಜಲಿಂಗಪ್ಪನವ್ರ ಫ್ಯಾಮ್ಲಿಯಲ್ಲಿ ಐತಿ. ಹೋಗೋದೇ ಒಂದು ದಿವಸ. ಇದು ಯಾವುದೂ ಶಾಶ್ವತ ಅಲ್ಲ. ಯಾವುದೇ ಒಂದು ಪಕ್ಷ ಒಂದು ಕುಟುಂಬಕ್ಕೆ ಕೊಡಬಾರ್ದು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.